ಹಾಗೇನೆ ಅದ್ರ ಜೊತೆಗೆ ಜಡ್ಜಸ್ ಆಗಿರುವಂತ ರಚಿತಾ ರಾಮ್ ಅವ್ರ ಬಗ್ಗೆ ಆಗಿರ್ಬೋದು, ರವಿ ಸರ್ ಬಗ್ಗೆ ಹೇಳೋದಾದ್ರೆ. ರವಿ ಸರ್ ಮತ್ತೆ ರಚಿತಾ ಮ್ಯಾಮ್ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಯಾಕಂದ್ರೆ ಈ ಎಂಟೈರ್ ಜರ್ನಿ ನಮ್ದು ಅಷ್ಟು ಬ್ಯೂಟಿಫುಲ್ ಆಗಿತ್ತು, ಅಷ್ಟು ಎಂಜಾಯ್ ಮಾಡಿದೀವಿ ಅಂತಂದ್ರೆ ಇಟ್ಸ್ ಬಿಕಾಸ್ ಆಫ್ ರವಿ ಸರ್ ಅಂಡ್ ರಚಿತಾ ಮ್ಯಾಮ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಬಿಕಾಸ್ ರವಿ ಸರ್ ಅಷ್ಟು ದೊಡ್ಡ ವ್ಯಕ್ತಿ, ಎಷ್ಟು ದೊಡ್ಡ ಸ್ಟಾರು, ಆದ್ರೆ ಅವ್ರಿಗಿರೋ ಆ ಸಿಂಪ್ಲಿಸಿಟಿ ನಾವ್ ಎಲ್ಲೂ ನೋಡಕ್ಕೆ ಸಿಕ್ಕಿಲ್ಲ. ಆಕ್ಚುಲಿ ಅವ್ರು ರಿಯಲ್ ಆಗಿ ಹೇಗಿರ್ತಾರೆ ಅನ್ನೋದು ನಾನು ಕೂಡ ಎಲ್ಲೂ ನೋಡಿರ್ಲಿಲ್ಲ. ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಇವನ್ ನನ್ಗೊಂದಿನ ಹುಷಾರಿರ್ಲಿಲ್ಲ. ಎಂಟೈರ್ ಎಪಿಸೋಡ್ ಆಗೋ ಟೈಮಲ್ಲಿ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಅವಾಗ ಅವರು ನನ್ ಕೈ ಹಿಡ್ಕೊಂಡು ಏನಾಗ್ತಿದೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಾ ಬಾ, ನನ್ ಕ್ಯಾರವನ್ ಅಲ್ಲಿ ರೆಸ್ಟ್ ಮಾಡು ಅಂತ ಹೇಳಿದ್ದು. ಆಮೇಲೆ ಊಟ ತರಿಸ್ಕೊಡ್ತಾ ಇದ್ದಿದ್ದು. ಅದನ್ನ ತುಂಬಾ ನಮ್ಮ ರಿಲೇಟಿವ್ಸ್ ಇರ್ಬೋದು, ಹತ್ರ ಫ್ರೆಂಡ್ಸ್ ಇರ್ಬೋದು, ಅಷ್ಟು ಈಸಿಯಾಗಿ ಮಾಡಲ್ಲ. ಬಟ್ ನನ್ಗೆ ಅಂತ ಅಲ್ಲ, ಎಲ್ರಿಗೂ ಯಾರನ್ನು ಡಿಫ್ರೆನ್ಶಿಯೇಟ್ ಮಾಡಲ್ಲ. ಅವ್ರೊಂದು ದೊಡ್ಡ ಸ್ಟಾರ್, ನಾವ್ ಇವಾಗ ಬಂದಿರೋ ಅಂತ ಅವ್ರು. ಬಟ್ ಆದ್ರೆ ನಮ್ಗೆ ಆ ಡಿಫ್ರೆನ್ಸ್ ನ ಎಲ್ಲೂ ತೋರ್ಸಿಲ್ಲ. ಅವ್ರ ಪಕ್ಕನೆ ಕೂರ್ಸ್ಕೊಂಡು ಊಟ ಮಾಡಿಸ್ತಾ ಇದ್ರು. ನಮ್ ಜೊತೆನೆ ಬಂದು ನಮ್ ಸೀಟ್ಸ್ ಎಲ್ಲ ಏನಿತ್ತು ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ, ಜಡ್ಜಿಂಗ್ ಮಾಡುವಾಗ ಕ್ಯಾಮ್ರಾ ಆನ್ ಆದಾಗ ಮಾತ್ರ ಅಲ್ಲಿ ಹೋಗಿ ಕೂರ್ತಾ ಇದ್ರು. ಜಡ್ಜಸ್ ಜಾಗ ಏನಿದೆ ಅಲ್ಲಿ, ಅದರ್ವೈಸ್ ನಮ್ ಜೊತೆನೆ ಇರ್ತಾ ಇದ್ರು. ರವಿ ಸರ್ ನಮ್ ಜೊತೆ ಇರ್ತಾ ಇದ್ ನೋಡಿ ಬೇರೆಯವರೆಲ್ಲ ಎಷ್ಟು ಕ್ಲೋಸ್ ಆಗಿ ಇರ್ತಾರಲ್ಲ ಇವರು ಕಂಟೆಸ್ಟೆಂಟ್ ಜೊತೆ. ನಮಗೂ ಈ ತರ ಆಪರ್ಚುನಿಟಿ ಸಿಕ್ಕಿದ್ರೆ ಅಂತ ಬೇರೆಯವರೆಲ್ಲ ದೂರದಿಂದ ನೋಡಿದವ್ರು ಹೊಟ್ಟೆ ಕಿಚ್ಪಡೋ ಅಷ್ಟು ಖುಷಿಯಾಗಿ